ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘಾಸ್ ಕಿಚನ್ ಟಿಪ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ಕೂದಲಿನ ಸಮಸ್ಯೆಗೆ ಮ್ಯಾಜಿಕಲ್ ಟೋನರಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಮ್ಯಾಜಿಕಲ್ ಟೋನರ್ ಎಲ್ಲ ಕೂದಲು ಸಮಸ್ಯೆ, ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ಕೂದಲು ಉದುರೋ ಸಮಸ್ಯೆ ಆಗಿರ್ಬೋದು, ಎಲ್ಲ ಕೂದಲು ಉದುರೋ ಸಮಸ್ಯೆಯನ್ನು ಪರಿಹಾರ ಮಾಡೋದ್ರ ಜೊತೆಗೆ ಕೂದಲು 10 ಪಟ್ಟು ವೇಗವಾಗಿ ಬೆಳೆಯುತ್ತೆ ಫ್ಯಾಮಿಲಿ. ಅದ್ರ ಜೊತೆಗೆ ನಿಮ್ಮ ಕೂದಲು ರೇಷ್ಮೆಯಂತೆ ಆಗುತ್ತೆ, ಸಾಫ್ಟಾಗಿ, ಸ್ಮೂತಾಗಿ, ಉದ್ದ. ಈ ಫೋಟೋಲಿ ಬರ್ತಿದೆಯಲ್ಲ, ಅವಳು ಕೂದಲ ಥರ ನಿಮ್ಮ ಕೂದಲಾಗುತ್ತೆ. ಹಾಗೆಯೇ ಇನ್ನೊಂದು ದೊಡ್ಡ ತಲೆಬಿಸಿ, ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲಾಗ್ಬಿಡುತ್ತಲ್ಲ ಫ್ಯಾಮಿಲಿ, ಅದು ಕೂಡ ಈ ಮ್ಯಾಜಿಕಲ್ ಟೋನರಿಂದ ಆ ಕಪ್ಪಗಾಗಿರೋದನ್ನೇ ಉಳಿಸ್ಕೊಂಡು ಬಿಳಿಗಾಗೋದನ್ನು ನಾವು ಕಡಿಮೆ ಮಾಡ್ಕೋಬೋದು. ಪ್ರೀಮೆಚ್ಯೂರ್ ಗ್ರೇ ಹೇರ್ ಸಮಸ್ಯೆಗೂ ಇದು ಒಂದು ದೊಡ್ಡ ಸೊಲ್ಯೂಷನ್ ಆಗುತ್ತೆ. ಹಾಗಾದರೆ ಇನ್ನು ತಡನೇ ಮಾಡೋದು ಬೇಡ. ಈ ಮ್ಯಾಜಿಕಲ್ ಟೋನರ್ನ ಮಾಡೋಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಮೊದಲನೇ ಇಂಗ್ರೀಡಿಯೆಂಟ್ ಅಂದರೆ ಬೇ ಲೀಫ್, ಪಲಾವ್ ಎಲೆ ಫ್ಯಾಮಿಲಿ. ಇದಂತೂ ನಮ್ಮ ಅಡುಗೆ ಮನೆಯಲ್ಲಿ ನಾವು ದಿನನಿತ್ಯದಲ್ಲಿ ಉಪಯೋಗಿಸ್ತೀವಿ. ಬೇ ಲೀಫಲ್ಲಿ ಅತ್ಯಧಿಕ ಹೆಚ್ಚಾಗಿ ಮೆಡಿಸಿನಲ್ ಕ್ವಾಲಿಟಿ, ಇದ್ರ ಜೊತೆಗೆ ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ಅದು ನಮ್ಮ ಸ್ಕ್ಯಾಲ್ಪ್ನ ಯಾವಾಗಲೂ ಕ್ಲೀನಾಗಿಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಡ್ಯಾಂಡ್ರಫ್ ಸಮಸ್ಯೆ ಕೂಡ ನಾವು ಬೇ ಲೀಫಿಂದ ದೂರ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಕೂದಲು ಶೈನಿಂಗ್ ಆಗುತ್ತೆ. ಎಷ್ಟು ಶೈನಿಂಗ್ ಆಗುತ್ತೆ ಅಂದರೆ ಹೊಳೆಯುತ್ತೆ. ಅದರ ಜೊತೆಗೆ ಯಾವುದೇ ಹೇನಿನ ಸಮಸ್ಯೆ ಇದ್ದರೂ ಕೂಡ ಈ ಬೇ ಲೀಫಿಂದ ಹೇನುಗಳ ಸಮಸ್ಯೆ ಕೂಡ ನಾವು ನಿವಾರಿಸ್ಕೋಬೋದು. ಮಕ್ಕಳಲ್ಲಂತೂ ಈ ಹೇನಿನ ಸಮಸ್ಯೆ ಜಾಸ್ತಿ ಇರುತ್ತೆ, ಯಾವಾಗಲೂ ಕೂದಲು ಕೆರ್ಕೋತಾನೇ ಇರುತ್ತೆ, ಅದರಿಂದ ಕೂದಲು ಉದುರೋಗ್ಬಿಡುತ್ತೆ. ಇದು ಎಲ್ಲದಕ್ಕೂ ಈ ಸೊಲ್ಯೂಷನ್ನು. ಈಗ ಬೇ ಲೀಫ್ ಜೊತೆ ನಮಗೆ ಬೇಕಾಗಿರೋ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಟೀ ಪೌಡರು. ಟೀ ಪೌಡರ್ ಹೇಗೆ ನಮ್ಮ ಕೂದಲಿಗೆ ಒಳ್ಳೆಯದು ಅಂತ ಕೇಳ್ತೀರಾ ಫ್ಯಾಮಿಲಿ? ಟೀ ಪೌಡರಲ್ಲಿ ಕೂದಲು ಸಾಫ್ಟ್ ಮತ್ತು ಶೈನಿಂಗ್ ಆಗೋದ್ರ ಜೊತೆಗೆ ನಮ್ಮ ಕೂದಲಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ ಡ್ಯಾಮೇಜ್ನ ರಿಪೇರ್ ಮಾಡುತ್ತೆ. ಅದರ ಜೊತೆಗೆ ಸ್ಪ್ಲಿಟ್ ಎಂಡ್ಸ್ ಕೂಡ ಕಡಿಮೆ ಮಾಡುತ್ತೆ. ಹಾಗೆಯೇ ಸ್ಕ್ಯಾಲ್ಪ್ ಇರಿಟೇಷನ್ ಕೂಡ ಕಡಿಮೆ ಮಾಡಿ ಹೇರ್ ಲಾಸು ಸ್ಟಾಪ್ ಮಾಡುತ್ತೆ. ಕೂದಲಂತೂ 10 ಪಟ್ಟು ವೇಗವಾಗಿ ಬೆಳೆಯೋದ್ರಲ್ಲಿ ಟೀ ಪುಡಿ ಹೆಲ್ಪ್ ಮಾಡುತ್ತೆ. ಟೀ ಪುಡಿನ ನಾವು ಟೀ ಮಾಡಿ ಕುಡಿಯೋದಕ್ಕೆ ಬಳಸ್ತೀವಿ ಫ್ಯಾಮಿಲಿ. ಆದರೆ ಅದರಲ್ಲಿ ಅಡಗಿರೋ ಇಷ್ಟೊಂದು ನ್ಯೂಟ್ರಿಯೆಂಟ್ಸ್ಗಳ ಬಗ್ಗೆ ನಮಗೆ ತಿಳುವಳಿಕೆನೇ ಇರಲ್ಲ. ಇದು ಕೂದಲಿಗೆ ಕೂಡ ತುಂಬಾ ಒಳ್ಳೆಯದು. ಈಗ ನಾವು 2 ಬೇ ಲೀಫ್ನ ಈ ಥರ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಈ ಪಾತ್ರೆ ನೀರು ಹಾಕಿ ನಾವು ಕುದಿಸೋ ಅಂಥ ಪ್ಯಾನ್ನ ತಗೊಳ್ಳಿ. ನಾವು ಬೇ ಲೀಫ್ ಹಾಕಾದಮೇಲೆ ಇದಕ್ಕೆ 1 ಚಮಚದಷ್ಟು ಟೀ ಪುಡಿ ಹಾಕ್ಕೋಬೇಕಾಗತ್ತೆ. ನಾನು ಇದ್ರಗಳೆಲ್ಲ ಮೆಡಿಸಿನ್ ಪ್ರಾಪರ್ಟೀಸ್ ಹೇಳಿರೋದ್ರಿಂದ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಇದು ಎಷ್ಟು ಹೆಲ್ಪ್ ಮಾಡುತ್ತೆ. ನಿಮ್ಮ ಕೂದಲು ದುಪ್ಪಟ್ಟ ವೇಗವಾಗಿ ಬೆಳೆಯೋದ್ರ ಜೊತೆಗೆ ಸಾಫ್ಟ್ ಆ್ಯಂಡ್ ಶೈನಿಂಗ್ ಕೂಡ ಆಗುತ್ತೆ. ಈಗ ನಾನಿಲ್ಲಿ 1 ಗ್ಲಾಸ್ ನೀರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಕುದಿಯೋ ತನಕ ಗ್ಯಾಸ್ ಮೇಲಿಟ್ಟು ಬಿಡಬೇಕಾಗತ್ತೆ. ನೀವು ಇದನ್ನು ಗ್ಯಾಸ್ ಮೇಲೆ ಇಡೋ ಮುಂಚೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಟೀ ಪೌಡ್ರ್ ಎಲ್ಲ ನೀರಿನ ಅಂಶ ಜೊತೆ ಸೇರೋದಕ್ಕೆ ಅದರ ಅಂಶನ ನೀರಿಗೆ ಬಿಟ್ಕೊಳ್ಳುತ್ತೆ. ಈಗ ಇದನ್ನು ನಾವು ಕುದಿಯಕ್ಕೆ ಬಿಡೋಣ. ಒಂದು 10ರಿಂದ 15 ನಿಮಿಷ ಇದು ಚೆನ್ನಾಗಿ ಕುದಿಬೇಕಾಗತ್ತೆ. ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ಯಾಮಿಲಿ. ಅದರ ಜೊತೆಗೆ ಒಳ್ಳೆ ಕಲರ್ ಕೂಡ ಬಂದಿದೆ. ಈಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಆರಕ್ಕೆ ಬಿಡೋಣ. ಆದಮೇಲೆ ಇದನ್ನು ಇನ್ನೊಂದು ಪಾತ್ರೆಗೆ ನೀವು ಇದನ್ನು ಸೋಯಿಸ್ಕೋಬೇಕಾಗತ್ತೆ. ನೀವು ಪಾತ್ರೆಯಿಂದ ಡೈರೆಕ್ಟ್ ತಲೆಗೆ ಹಚ್ಕೋಬೋದು, ತೊಂದರೆ ಇಲ್ಲ. ಆದರೆ ನೀವು ಬೇಕಾದರೆ ಇದು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಸ್ಪ್ರೇ ಬಾಟ್ಲಿಗೆ ಈ ನೀರನ್ನ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಬಟ್ ನೋಡಿ ಫ್ಯಾಮಿಲಿ, ಹೇಗೆ ಕಲರ್ ಚೇಂಜ್ ಆಗಿದೆ. ನಾವು ಟೀ ಪುಡಿ ಮತ್ತು ಬೇ ಲೀಫ್ ಯೂಸ್ ಮಾಡಿರೋದ್ರಿಂದ ನಿಮ್ಮ ಕೂದಲು ಕಪ್ಪಗೊಳಿಸೋದ್ರಲ್ಲೂ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಾರದಲ್ಲಿ 2-3 ಸತಿ ಇದನ್ನು ಬಳಸ್ಕೊಳ್ತಿರೋದ್ರಿಂದ ನಾನು ಇದನ್ನು ಇನ್ನೊಂದು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈ ಥರ ಟ್ರಾನ್ಸ್ಫರ್ ಮಾಡಿಟ್ಕೊಂಡು ನೀವು ವಾರದಲ್ಲಿ 2 ಸತಿ ಇದನ್ನು ಹಾಕ್ಕೋಬೇಕಾಗುತ್ತೆ. ಈಗ ಇದು ಹಾಕಿ ಹೇಗೆ ಮಸಾಜ್ ಮಾಡಬೇಕು ಅನ್ನೋದು ಕೂಡ ನಾನು ತೋರಿಸ್ಕೊತೀನಿ. ಈ ಥರ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ.
ಆಗುತ್ತೆ. ನೀವು ಕೂದಲಿಗೆ ಡೈರೆಕ್ಟಾಗಿ ಬುಡಕ್ಕೆ ಸ್ಪ್ರೇ ಮಾಡ್ಕೋಬೋದು, ಇಲ್ಲ ಈ ಥರ ಬಾಟ್ಲಲ್ಲಿ ಡಿಸ್ಪೆನ್ಸ್ ಕೂಡ ಮಾಡ್ಕೋಬೋದು. ಈಗ ನಾವು ಸೀದಾ ಬುಡಕ್ಕೇ ಈ ಥರ ಡಿಸ್ಪೆನ್ಸ್ ಮಾಡ್ಕೋಬೇಕು. ಡಿಸ್ಪೆನ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು. ಉಗುರನ್ನ ಬಳಸಬೇಡಿ ಫ್ಯಾಮಿಲಿ, ನಿಮ್ಮ ಫಿಂಗರ್ಸ್ನ ಟಿಪ್ಪಲ್ಲೇ ನೀವು ಮಸಾಜ್ ಮಾಡಬೇಕಾಗತ್ತೆ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ. ಚೆನ್ನಾಗಿ ಮಸಾಜ್ ಮಾಡಿದ ನಂತರ 1 ಗಂಟೆ ಬಿಟ್ಬಿಟ್ಟು ನೀವು ಶಾಂಪೂ ನೀರಲ್ಲಿ ಇದನ್ನು ನೀವು ಹೇರ್ ವಾಶ್ ಮಾಡ್ಕೋಬೋದು. ರೆಗ್ಯುಲರಾಗಿ ವಾರದಲ್ಲಿ 2 ಸತಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಕಪ್ಪಾಗುತ್ತೆ, ಉದ್ದ ದಟ್ಟವಾಗಿ ಬೆಳೆಯೋದ್ರ ಜೊತೆಗೆ ಡ್ಯಾಂಡ್ರಫ್ ಸಮಸ್ಯೆ ಕೂಡ ದೂರ ಆಗುತ್ತೆ ಫ್ಯಾಮಿಲಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ಒಳ್ಳೆ ಇನ್ಫಾರ್ಮೇಷನ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಡಯಾಬಿಟಿಸ್ ಸಮಸ್ಯೆಗೆ ನ್ಯಾಚುರಲ್ ಪರಿಹಾರ ಪಡೆಯೋಕ್ಕೆ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಇನ್ನೊಂದು ಚಾನಲ್ ಪ್ರಶಾಂತ್ ಸ್ಪನ್ ಚಾನಲಲ್ಲಿ ಕಾಮಿಡಿ ವಿಡಿಯೋಸ್ ನೋಡೋದಕ್ಕೆ ರೈಟ್ ಸೈಡ್ ಕ್ಲಿಕ್ ಮಾಡಿ.